ಜೈ ಡಿ ಬಾಸ್ ಎಲ್ರಿಗೂ ನಮಸ್ಕಾರ. ಮೊನ್ನೆ ತಮಿಳುನಾಡು ರಿಸಲ್ಟ್ ಬಂದಾಗಿಂದ ದರ್ಶನ್ ಸರ್ ಅವರ ಪೋಸ್ಟ್ ಹಾಕಿ ನೆಕ್ಸ್ಟ್ ಸಿಎಂ ಆಗ್ತಾರೆ, ರಾಜಕೀಯಕ್ಕೆ ಬರ್ತಾರಂತೆಲ್ಲ ವಿಡಿಯೋಗಳು ಆಗ್ತಾ ಇದ್ರೆ ಅವ್ರೆಲ್ಲರಿಗೂ ಈ ವಿಡಿಯೋ ಅಂಕಿತ. ಏನಪ್ಪ ವಿಷಯ ಅಂತಂದ್ರೆ, ದರ್ಶನ್ ಸರ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ರಾಜಕೀಯಕ್ಕೆ ಬರೋಂತ ಉದ್ದೇಶ ಏನಿಲ್ಲ, ರಾಜಕೀಯಕ್ಕೆ ಬಂದ್ರೂ ಯಾವಾಗ 2,000 ರೂಪಾಯಿ ಕೆಲಸ ಮಾಡಲ್ವೋ, ದುಡ್ಡು ಇಲ್ದೇನೆ ಜನ ಯಾವಾಗ ಓಟ್ ಹಾಕ್ತಾರೋ ಅವಾಗ ರಾಜಕೀಯಕ್ಕೆ ಬರ್ತೀನಿ. ಯಾಕಂತಂದ್ರೆ ರಾಜಕೀಯ ಅನ್ನೋದು ಬಿಸ್ನೆಸ್ ಅಂತ ಹೇಳಿದ್ದಾರೆ. ಖಂಡಿತವಾಗೂ ನಿಜಾನೇ. ಯಾಕಪ್ಪ ಅಂತಂದ್ರೆ ಒಳ್ಳೆ ಹೃದಯವಂತ ಕಲ್ಮಶ ಇರೋಂತ ದರ್ಶನ್ ಸರ್ ಅವರು ಸೇವೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೇವೆಗಳು ಮಾಡ್ತಾ ಇದ್ದಾರೆ. ಅವ್ರಿಗಾಗಿ ಜನಸಾಗರನೇ ಅಭಿಮಾನಿ ಬಳಗ ಇದೆ. ಅವರು ಬಂದ್ರೆ ಖಂಡಿತವಾಗೂ ನಾವುಗಳು ಪ್ರೋತ್ಸಾಹಿಸೋಣ. ಆದ್ರೆ ಈ ಸಮಯದಲ್ಲಿ ಬೇಡ. ಎಲ್ಲ ಪ್ರೀತಿಯ ಗೆಳೆಯರೇ, ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸದ್ಯ ಬೇಲಾದ್ರೂ ಸಾಕಾಗಿದೆ. ಈ ತರ ಪ್ರಚಾರ ಮಾಡಿ ಈಗಿನಂತ ಸಿಎಂ ಡಿಸಿಎಂಗಳು ರಾಜ್ಯ ಸರ್ಕಾರನೇ ಅವರು ಬೇಲ್ ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾಗಿ ಈ ಸಮಯದಲ್ಲಿ ಅವ್ರ ವಿರುದ್ಧನೇ ನೆಕ್ಸ್ಟ್ ಸಿಎಂ ಆಗೋ ಕ್ಯಾಂಡಿಡೇಟ್ ಅಂತ ಈ ವಿಡಿಯೋಗಳು ನಾವು ಹಾಕಂತ ವಿಡಿಯೋ ಅವ್ರ ಕಣ್ಣಿದ್ದಿದ್ರೆ ಇನ್ನೂ ವಿರೋಧ ವ್ಯಕ್ತ ಆಗುತ್ತೆ. ಆದಷ್ಟು ದಯವಿಟ್ಟು ಈ ರೀತಿಯಾದ ಪೋಸ್ಟ್ ಗಳನ್ನ ಹಾಕಬೇಡಿ, ನಾನು ಒಂದು ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ದರ್ಶನ್ ಸರ್ ಅವ್ರ ಹೃದಯವಂತರು, ಅವ್ರ ಕೆಪಾಸಿಟಿ ಏನೋ ಎಲ್ಲರಿಗೂ ಗೊತ್ತಿದೆ. ಏನೋ ಒಂದು ತಪ್ಪು ಘಟನೆ ನಡೆದಿದೆ, ಖಂಡಿತವಾಗಿ ಹೊರಗೆ ಬರ್ತಾರೆ. ಆದಷ್ಟು ಬೇಗ ಅವ್ರು ಹೊರಗೆ ಬರ್ಲಿ ಅಂತ ನಾನು ಸುಮಾರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅನ್ನದಾನ ಕಾರ್ಯಕ್ರಮ ಎಲ್ಲ ಏರ್ಪಾಟ್ ಮಾಡಿ ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ಲಿ. ಈ ರೀತಿಯಾದ ಪೋಸ್ಟ್ ಗಳು ದಯವಿಟ್ಟು ಹಾಕಕ್ ಹೋಗಬೇಡಿ, ನನ್ನೊಂದು ರಿಕ್ವೆಸ್ಟ್.